ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯ ಈ ಒಂದು ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಸಿಂಹರಾಶಿ. ಈ ಒಂದು ಸಿಂಹರಾಶಿಗೆ ಯುಗಾದಿ ವರ್ಷ ಭವಿಷ್ಯದಲ್ಲಿ ಯಾವ ರೀತಿ ಶುಭ ಫಲ ಅಶುಭ ಫಲ ಇದೆ ಅಂತ ತಿಳಿಸ್ಕೊಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಈ ಒಂದು ತಿಂಗಳು ಯುಗಾದಿ ಹಬ್ಬ ಬರ್ತಾ ಇದೆ. ಹೊಸ ಉಡುಗೆಗಳನ್ನ ತೊಟ್ಟು, ಹೊಸ ಬಟ್ಟೆಗಳನ್ನ ಹಾಕೊಂಡು ಖುಷಿಯಾಗಿ ಒಂದು ಹಬ್ಬದ ವಾತಾವರಣನ ಆಚರಿಸುವಂತಹ ಸಮಯದಲ್ಲಿ ಸಿಂಹರಾಶಿಯವರಿಗೆ ಶುಭ ಫಲಗಳು ಇದೆಯಾ ಅನ್ನೋದನ್ನ ನೋಡ್ತಾ ಹೋಗೋಣ. ಖಂಡಿತ ಸಿಂಹರಾಶಿಯವರಿಗೂ ಕೂಡ ಈ ಒಂದು ಹೊಸ ವರ್ಷ ಯುಗಾದಿಯ ಸಂವತ್ಸರ ಶುಭ ಫಲಗಳನ್ನೇ ತಂದುಕೊಡುತ್ತೆ. ಯಾಕೆಂತಂದ್ರೆ ಸಿಂಹರಾಶಿ ರವಿ ಅಧಿಪತಿ. ಸೊ ಕಟಕ ರಾಶಿ ಹೇಗೆ ತಂದೆ ಅಂತ ತಾಯಿ ಅಂತ ಹೇಳ್ತೀವೋ, ಸಿಂಹರಾಶಿ ತಂದೆ ಇದ್ದಂಗೆ. ನೋಡಿ, ಒಬ್ಬ ಮನುಷ್ಯ ಒಂದು ಮನೆಯಲ್ಲಿ ದರ್ಪ ಇದೆ, ಅವನ ಒಂದು ಅಧಿಕಾರ ಇದೆ, ಅವನೊಂದು ಲೈಫಲ್ಲಿ ಅವನನ್ನ ಒಂದು ಅನುಸರಿಸಿ ನಡಿತೀವಿ ಅಂತ ಅಂದ್ರೆ ಆ ಒಂದು ತಂದೆಯ ಗುಣವನ್ನ ಉಳ್ಳವಂತಹ ಒಂದು ಸಿಂಹರಾಶಿ. ಯಾಕಂದ್ರೆ ಅಲ್ಲಿ ರವಿ ಅಧಿಪತಿ. ಸೂರ್ಯನ ಉದಯವಾಗದೆ ಯಾವ ಚರಾಚರ ರಾಶಿಗಳು ಕೂಡ ಮುಂದೆ ಹೋಗಲ್ಲ. ಅಂದ್ರೆ ಏನಾದ್ರು ಒಂದು ಬೆಳಕು ಅಂತ ಬೇಕು ಅಂದಾಗ ರವಿ ಬೇಕೇ ಬೇಕು. ಯಾಕೆಂದ್ರೆ ಮನುಷ್ಯನ ಒಂದು ಪ್ರಕಾಶನವಾದ ಬೆಳಕಲ್ಲಿ ನಾವು ನಾವು ಒಳ್ಳೆ ಶುಭ ಸಂದೇಶಗಳನ್ನ ನೋಡ್ಬೇಕು ಅಂದಾಗ ರವಿ ಅನ್ನೋದು ಆತ್ಮಸ್ಥೈರ್ಯವನ್ನ ಕೊಡುವಂತವನು. ಹೌದು, ನಮ್ಮ ಮನಸ್ಸು ಆತ್ಮಸ್ಥೈರ್ಯವನ್ನ ಕುಂದಿಸ್ತೆ ನೋಡ್ಕೊಳ್ಳುವಂತ ಏಕೈಕ ಅಧಿಪತಿ ಅಂದ್ರೆ ರವಿ. ಅಂತಹ ಅಧಿಪತಿಯಾದಂತಹ ಸಿಂಹ ರಾಶಿಯ ಒಂದು ವ್ಯಕ್ತಿಗಳಿಗೆ ಆತ್ಮಸ್ಥೈರ್ಯ ತುಂಬಾ ಅಂತ ಹೇಳ್ಬೋದು. ಕಡೆ ಸಿಂಹ ರಾಶಿಯವರು ಈ ಒಂದು ಮನೋಧೈರ್ಯ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಎಂದ್ಕೊಂಡಂತಹ ಕೆಲಸಗಳಲ್ಲಿ ಸಾಧನೆ ಮಾಡುವಂತಹ ಬರುವಂತ ವ್ಯಕ್ತಿಗಳು. ನೀವ್ ಯಾರೇ ನೋಡಿರಿ, ಸಿಂಹ ರಾಶಿಯವರ ಒಂದು ವ್ಯಕ್ತಿತ್ವ ಗುಣಗಳು ಹೇಗಿರುತ್ತೆ ಅಂತ ಅಂದ್ರೆ, ಸಿಂಹದ ಏನು ದಾಳಿ ಇರುತ್ತಲ್ಲ ಅದನ್ನ ಎದುರಿಸಕ್ಕೆ ಹೇಗ್ ಸಾಧ್ಯ ಇಲ್ವೋ, ಸಿಂಹ ಏನಾದ್ರು ಒಂದು ಸರಿ ದಾಳಿ ಮಾಡ್ತು ಅಂದ್ರೆ ಅದನ್ನ ಹೊರಗಡೆ ಬರೋದ್ ಕಷ್ಟ. ಹೌದು ಅಲ್ವಾ? ಅದೇ ರೀತಿ ಒಬ್ಬ ಮನುಷ್ಯ ಸಿಂಹರಾಶಿಯಲ್ಲಿ ಯಾರು ಇಟ್ಟಿದ್ದಾರೆ, ಅವನ್ ಏನಾದ್ರು ಒಬ್ಬ ವ್ಯಕ್ತಿಯ ಮೇಲೆ ಕಣ್ಣಿಟ್ಟ ಅಂತ ಅಂದ್ರೆ ಅದನ್ನ ಎದುರ್ಸೋಕ್ ಬಹಳ ಕಷ್ಟ ಆಗುತ್ತೆ. ಸಿಂಹರಾಶಿಯವ್ರ ಆ ಗುಣ. ಒಂದ್ ಸರಿ ಬೇಡ ಅಂತ ಡಿಸೈಡ್ ಮಾಡಿದ್ರು ಅಂತ ಅನ್ಕೊಳ್ಳಿ, ಲೈಫಲ್ಲಿ ಮುಗ್ದೋಯ್ತು ಅವ್ರ ಕತೆ. ಯಾವ್ದೇ ಕಾರಣಕ್ಕೂ ಅವ್ರು ವಾಪಸ್ ತಗೊಳಲ್ಲ. ಅವ್ರನ್ನ ಸಮಾಧಾನ ಮಾಡೋದಾಗಿರ್ಲಿ, ಅವ್ರನ್ನ ಸಂತೈಸೋದಾಗಿರ್ಲಿ, ಸೋತೋಗ್ಬಿಡ್ತೀವಿ ನಾವು. ಹಾಗಾಗಿ ಈ ರೀತಿಯ ಅತಿಯಾದ ಬಲವಾದ ಒಂದು ಮನೋಸ್ಥೈರ್ಯ ನಿಮ್ಮ ಲೈಫ್ನ ಈ ರೀತಿ ಮೇಲ್ಮಟ್ಟಕ್ಕೆ ತಗೊಂಡೋಗಕ್ ಸಾಧ್ಯ ಆಗಿದೆ. ದಯವಿಟ್ಟು ಒಂದೇನು ಹೇಳ್ತೀನಿ ಅಂದ್ರೆ, ಸಿಂಹರಾಶಿಯವರಿಗೆ ಆಲ್ರೆಡಿ ಅಷ್ಟಮದಲ್ಲಿ ಶನಿ ಇದ್ದಾನೆ, ಕೇರ್ಫುಲ್ ಆಗಿರಿ. 8ನೇ ಮನೆ ಯಾವಾಗ್ಲೂ ಶನಿ ಇದ್ದಾಗ ಏನಾಗತ್ತೆ, ನನ್ನ ಜನ್ಮ ಶನಿ ಅಂದ್ರೆ ಲಗ್ನದಲ್ಲಿ ಇರುವಂತಹ ಶನಿ, ಪಂಚಮ ಶನಿ, 7.5, ಅಷ್ಟಮ ಶನಿ, ಈ ಎಲ್ಲವೂ ಕೂಡ ತುಂಬಾ ಪರಿಣಾಮವನ್ನ ಬೀರ್ತಾ ಹೋಗುತ್ತೆ. ಯಾಕೆಂತಂದ್ರೆ 7ನೇ ಮನೆ ಅಧಿಪತಿಯಾಗಿರುವಂತವನು ನಿಮಗೆ ಶನಿ ಕೂಡ ಇವಾಗ ಅಷ್ಟಮದಲ್ಲಿ ಕುಳಿತಿದ್ದಾನೆ ಅಂತ ಅಂದಾಗ, ಇಲ್ಲೂ ಒಂದು ಸ್ವಲ್ಪ ವ್ಯವಹಾರಿಕವಾಗಿ ಹಣಕಾಸಿನ ವಿಚಾರದಲ್ಲಿ ಇರ್ಬೋದು, ಸಾಕಷ್ಟು ಸಮಸ್ಯೆಗಳು ಬರ್ತಾ ಇರ್ಬೋದು. ಆದ್ರೆ ಇದು ಯಾವುದೂ ಶಾಶ್ವತ ಅಲ್ಲ. ಯಾವುದೇ ರಾಶಿಗಳಿಗಿರ್ಬೋದು, ಯಾವುದೇ ಕಷ್ಟಗಳಿದೆಯಲ್ಲ, ಅದು ಯಾವುದೂ ಶಾಶ್ವತವಲ್ಲ. ನಿರಂತರವಾಗಿ ಹರಿಯುವ ನೀರ್ ತರ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಆ ಸಮಸ್ಯೆಗಳನ್ನ ಯಾವ ರೀತಿ ನಿವಾರಣೆ ಮಾಡ್ಕೊಳ್ತೀವಿ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ನೋಡಿ, ಎಷ್ಟೇ ನದಿಗಳು ಹರಿದ್ರೂ ಕೂಡ ಅದು ಕುಡಿಯೋದಕ್ಕೆ ಯೋಗ್ಯವಾಗಿರುತ್ತೆ. ಇದೆಲ್ಲ ಅರ್ಧ ಸಮುದ್ರ ಸೇರುತ್ತೆ, ಆ ಸಮುದ್ರ ನೀರು ಕುಡಿಯೋಕೆ ಯೋಗ್ಯವಾಗಿರಲ್ಲ. ಅದೇ ರೀತಿ ಎಷ್ಟೇ ದೊಡ್ಡ ಸಮುದ್ರ ಇದ್ರೂ ಕೂಡ ಅದು ಕುಡಿಯೋದಿಕ್ಕೆ ಯೋಗ್ಯವಾಗಿಲ್ಲ ಅಂದಾಗ, ನಮ್ಮ ಸಮಸ್ಯೆಗಳು ಎಷ್ಟೇ ದೊಡ್ಡದಾಗಿದ್ರು ಕೂಡ ಅಷ್ಟೇ ಚಿಕ್ಕದಾಗಿ ಮಾಡ್ಕೊಂಡು ಹೋಗುವಂತಹ ಒಂದು ಕಾರ್ಯಕಲ್ಪ ಇರ್ಬೋದು, ಅಥವಾ ಸಮಯದ ಒಂದು ಪರಿಚಲನೆ ಇರ್ಬೋದು. ಅಂದ್ರೆ ನಾವ್ ಏನು ಸಮಯಕ್ಕೆ ನಡ್ಕೊಂಡು ಹೋಗ್ತೀವಲ್ಲ, ಇವತ್ತಿದ್ದಿದ್ ಕಷ್ಟ ನಾಳೆ ಇರಲ್ಲಪ್ಪ ಅನ್ನೋದು, ಆ ಸಮಯೋಚಿತವಾಗಿ ನಾವು ನಡ್ಕೊಳ್ಳುವಂತಹ ಒಂದು ಟೈಮ್ ಅಂತ ಏನ್ ಕರಿತೀವಲ್ಲ, ಅದಕ್ಕೆ ತಕ್ಕಂತೆ ನಡೀತಾ ಹೋಗಿ ಖಂಡಿತ ಒಳ್ಳೇದಾಗತ್ತೆ. ಒಂದು ಗುರುವಿನ ಬಲವೂ ಕೂಡ ನಿಮ್ಗೆ 12ನೇ ಮನೆ ಬರ್ತಾ ಇರೋದ್ರಿಂದ, ಯುಗಾದಿಯ 12ನೇ ಮನೇಲಿ ಇದ್ದಾನೆ, ಗುರುವಿನ ಬಲ ಮಾಡ್ತಾ ಹೋಗಿ ರಾಘವೇಂದ್ರ ಟೆಂಪಲ್ಗೆ ಹೋಗೋದು, ಹಳ್ಳಿ ಮರದ ಕೆಳಗಡೆ 10 ನಿಮಿಷ ಕುಳಿತುಕೊಂಡು ಬರೋವಂಥದ್ದು, ಅಥವಾ ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕದು ಹಳ್ಳಿ ಮರದ ಗಿಡವನ್ನ ತಂದು ಅದಕ್ಕೆ ತುಪ್ಪದ ದೀಪವನ್ನು ಹಚ್ಚುವಂಥದ್ದು ಮಾಡ್ತಾ ಹೋಗಿ, ಗುರುವಿನ ಆಶೀರ್ವಾದ ಪಡಿತಾ ಹೋಗಿ, ಗುರುವಿನ ಬಲವನ್ನು ಪಡಿತಾ ಹೋದಷ್ಟು ಬಹಳಷ್ಟು ಒಳ್ಳೆಯ ಒಂದು ಸಂಕಲ್ಪವನ್ನ ಮಾಡ್ತಾ ಹೋಗ್ತೀರಿ ಸಿಂಹರಾಶಿಯವರು. ಆದ್ರೆ ಅಷ್ಟಮ ಶನಿ ಇರೋದ್ರಿಂದ ನಾನು ಒಂದು ಮಾತು ಹೇಳಬಲ್ಲೆ, ದಯವಿಟ್ಟು ಬನ್ನಿ ಮರವನ್ನ ಸುತ್ತುವಂಥದ್ದು, ಬನ್ನಿ ವೃಕ್ಷದ ಕೆಳಗಡೆ ಕುಳಿತುಕೊಳ್ಳುವಂಥದ್ದು, ಬನ್ನಿ ಮರದ ಕೆಳಗಡೆ ಸಾಕಷ್ಟು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಬನ್ನಿ. ಯಾಕೆಂದ್ರೆ ಬನ್ನಿ ಮರ ಬಂದು ಸಾಕ್ಷಾತ್ ಶನೇಶ್ವರನ ಒಂದು ಪರಿಣಾಮ ಆಗಿರೋದ್ರಿಂದ, ಸಾಕ್ಷಾತ್ ಶನೇಶ್ವರನೇ ಕೂಡ ಅಲ್ಲಿರೋದ್ರಿಂದ ಅದರ ಒಂದು ಪರಿಣಾಮವನ್ನು ಕಡಿಮೆ ಮಾಡಿ ಲೈಫಲ್ಲಿ ಅನ್ಕೊಂಡಿದ್ದನ್ನೆಲ್ಲ ಅಚೀವ್ ಮಾಡುವಂತಹ ಒಂದು ಸಮಯ ನಿಮಗೆ ಬಂದಿರೋದ್ರಿಂದ, ಸಿಂಹ ರಾಶಿಯವರಿಗೂ ಕೂಡ ಈ ಒಂದು ಯುಗಾದಿಯ ಸಂವತ್ಸರ ಶುಭ ಫಲಗಳನ್ನೇ ಕೊಡುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.
ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಸಿಂಹ ರಾಶಿ ಯುಗಾದಿ ವರ್ಷ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.